ಸೂಪರ್. ಅವ್ರದ್ದು ಆಕ್ಟಿಂಗ್ ಮಾತ್ರ ಮಸ್ತ್, ಹೇಳಕ್ ಆಗಲ್ಲ. ಅದು ಐ ಲೆವೆಲ್ ಆಕ್ಟಿಂಗ್ ಅವ್ರದ್ದು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೀಟಾಗಿ ನೋಡ್ಬೇಕು. ದೇವರದಂತ ತುಂಬಾ ದೈವ ಅನುಭವ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್. ಅವ್ರು ನೆಕ್ಸ್ಟ್ ಲೆವೆಲ್ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಪಕ್ಕ ಅಂತ ಪಕ್ಕ. ಎಲ್ಲರೂ ಬಂದು ನೋಡಿ ಮಸ್ಟ್ ವಾಚ್. ನಾವು ಇನ್ನೊಂದ್ಸಲ ಬರ್ತೀವಿ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಅವ್ರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಕಾಂತಾರ ಫಸ್ಟ್ ಗಿಂತ ಇದು ಸೂಪರ್ ಆಗಿದೆ. ಚೆನ್ನಾಗಿತ್ತು. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಪಾರ್ಟ್ ಫುಲ್ ಮಸ್ತ್ ಇದೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಮೂವಿ ಇದೆ ಬ್ರೋ. ಎಲ್ಲರೂ ಬಂದ್ ನೋಡಿ ಥಿಯೇಟರ್ ಅಲ್ಲಿ. ಯಾರು ಮಿಸ್ ಮಾಡಬೇಡಿ. ಏ ಕ್ರೇಜಿ ಬ್ರೋ. ನಟ ರಾಕ್ಷಸ ಬ್ರೋ. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಹೀರೋಯಿನ್ ಪಾರ್ಟ್ ಸೂಪರ್ ಆಗಿದೆ. ರಿಷಬ್ ಶೆಟ್ಟಿ ಇದು ಸೂಪರ್ ಆಗಿದೆ. ಚೆನ್ನಾಗಿ ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಆತರ ಆಕ್ಟಿಂಗ್ ಅಂದ್ರೆ ಡಿಫ್ರೆಂಟ್ ಆಕ್ಟಿಂಗ್ ವರ್ಷನ್ಸ್ ನ ತೋರಿಸ್ತಾ ಇರೋದು ಅವರೇನೆ. ಆಕ್ಚುಲಿ ಈಗೆಲ್ಲ ಜಸ್ಟ್ ಲವ್ ಸ್ಟೋರೀಸ್ ಆತರ ಇರೋದ್ರ ಮಧ್ಯೆ ಇರೋದೊಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅಟ್ಲೀಸ್ಟ್ ಟ್ರೆಡಿಷನಲ್ ಅಂದ್ರೆ ಗಾಡ್ ಬಗ್ಗೆ ಎಲ್ಲ ನಮ್ಗೆ ಒಂದು ಅರಿವು ಸಿಗತ್ತೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಸೋ ಥ್ರಿಲ್ಲಿಂಗ್ ಅಂತಾನೆ ಹೇಳ್ಬೋದು. ಬಹಳ ಚೆನ್ನಾಗಿತ್ತು. ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಸೀನ್ ಫುಲ್ ಗೂಸ್ ಬಂಪ್ಸ್ ಬರೋ ತರ ಇತ್ತು. ಮೈ ರೋಮಾಂಚನ. ಇದು ಯಾವುದೋ ಒಂದು ಬೇರೆ ಲೋಕದ ಕಳ್ಕೊಂಡಂಗಾಗಿತ್ತು. ನಾವು ಕಲ್ಪನೆನೂ ಮಾಡ್ಕೊಳಕ್ ಆಗದೆ ಇರತಕ್ಕಂತಹ ಒಂದು ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ. ಆಗಿನ ಕಾಲದ ಒಂದು ಮೇಕಿಂಗ್ ಅಂತಾರಲ್ಲ, ತಯಾರಿಕೆ ತುಂಬಾ ಚೆನ್ನಾಗಿದೆ. ತುಂಬಾ ನೈಜತೆಯಿಂದ ಕೂಡಿದೆ. ಲಾಸ್ಟ್ ಸೀನಲ್ಲಿ ನಮಗೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ದೈವಿಕದ ಒಂದು ಏನಂತಾರೆ ವೈಬ್ಸು ನಮಗೆ ಒಂಥರ ಕ್ರಿಯೇಟ್ ಆದಂಗಾಯ್ತು. ಈ ಬಿಟ್ಟು ಬಂದಾಗ್ಲೇನೆ ನಾವೇನೋ ಈ ಲೋಕಕ್ಕೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಅದ್ಭುತವಾದ ಅಭಿನಯ, ಮೇಕಿಂಗ್ ತುಂಬಾ ಚೆನ್ನಾಗಿದೆ. ಟೋಟಲಿ ಒಂದೊಂದು ಪಾತ್ರಗಳು ಕೂಡ, ಒಂದೊಂದು ಸನ್ನಿವೇಶಗಳು ಕೂಡ, ಒಂದೊಂದು ಕಾಸ್ಟ್ಯೂಮ್ಸ್ ಇರಲಿ, ಸಂಗೀತ ಇರಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರಲಿ, ಮುಖ್ಯವಾಗಿ ನಿರ್ದೇಶನ, ಏನೋ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಹಾಗೆ ಹೇಗೆ ತಗೊಂಡೋಗಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರರಂಗವನ್ನ ಪ್ರತಿಯೊಬ್ಬರು ತಿರುಗಿ ನೋಡ್ಬೇಕಾಗಿದ್ದಂತಹ ಸಿನಿಮಾವನ್ನ ಮಾಡಿದ್ದಾರೆ. ಕಾಯ್ತಿದ್ವಿ, 2 ವರ್ಷದಿಂದ ಕಾಯ್ತಿದ್ವಿ. ಅದಕ್ಕೆ ತಕ್ಕಾಗಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಅದು ವಿಜಯದಶಮಿ ದಿವಸ ಇದು ಖಂಡಿತ ನಮಗೆ ಜಯ ಸಿಕ್ಕಾಗಿದೆ. ಎಲ್ಲರೂ ಒಂದ್ಸರಿ ಬಂದು ನೋಡಿ. ತುಂಬಾನೇ ಚೆನ್ನಾಗಿದೆ. ಕಣ್ಣಲ್ಲಿ ನನಗೆ ಲಾಸ್ಟ್ 20 ಮಿನಿಟ್ಸ್ ಅಂತೂ ಮೊದಲ ಕಾಂತಾರದಲ್ಲಿ ಹೇಗೆ ಕಣ್ಣಲ್ಲಿ ನೀರು ಬಂದಿತ್ತೋ, ಇದರಂತೂ ಇನ್ನೂ ನಿಲ್ತಿಲ್ಲ. ಕಣ್ಣಲ್ಲಿ ನೀರು ಹರಿತಾ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದ್ಸರಿ ಖಂಡಿತ. ಸೂಪರ್ ಚೆನ್ನಾಗಿದೆ. ಸೂಪರ್ ಸೂಪರ್ ಆಗಿದೆ. ಚೆನ್ನಾಗಿತ್ತು. ವೆರಿ ಎಪಿಕ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಕಂಪೇರಿಟಿವ್ ಅಂತಲ್ಲ, ಅದೇ ಬೇರೆ ಸ್ಟೋರಿ, ಇದು ಬೇರೆ ಸ್ಟೋರಿ, ಬಟ್ ಸೂಪರ್ ಆಗಿದೆ. ನೋಡ್ಬೇಕಾಗ್ತದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಮೂವಿ ಮಾತ್ರ ಮಸ್ತಾಗೈತೆ. ವಿಜುವಲ್ಸ್, BGM ಅಂತೂ ಅಬ್ಬಬ್ಬ ಮಸ್ತಾಗಿ ಸೂಪರ್ ಆಗಿ ಕೊಟ್ಟವ್ರು ಮಾತ್ರ. ಅಂಡ್ ಸೆಕೆಂಡ್ ಹಾಫ್ ಅಂತೂ ಇನ್ನು ನೀವು ಸೀಟ್ ಎಲ್ಲ ಕುತ್ಕೊಳ್ಳಲ್ಲ, ಸಾಕಾಗಿ ಮಾಡೋಣ. ಅವ್ರ ಬಗ್ಗೆ ಕೇಳ್ಬೇಕಾ? ನೀವು ನೋಡ್ರಿ, ಸೆಕೆಂಡ್ ಹಾಫ್ ಐತೆ ಚಿಂದಿ ಮಾತ್ರ. ಕ್ಲೈಮ್ಯಾಕ್ಸ್ ಸೆಕೆಂಡ್ ಹಾಫ್ ಫುಲ್ಲು ನೀವು ಸೀಟ್ ಎಲ್ಲ ಕುತ್ಕೊಳ್ಳಲ್ಲ. ಸೂಪರ್ ಆಗಿತ್ತು. ಸೂಪರ್ ಮೂವಿ. ಸಾಕಾಗೈತೆ ಬಸ್. ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್ ಆಗಿದೆ. ಯಾಕೋ ದೇವಿ ದೇವರ ಬಗ್ಗೆ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಮೂವಿ. ಸೂಪರ್ ತುಂಬಾ ಚೆನ್ನಾಗಿತ್ತು ಮೂವಿ. ಚೆನ್ನಾಗಿದೆ ಸರ್. ಸೂಪರ್ ಸಗದಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಬಂದೆಲ್ಲ ನೋಡ್ಬೇಕಾಗಿದೆ. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಕಾಂತಾರ 1 ನೋಡಿದ್ವಿ. ಈ ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಸೂಪರ್ ಡೂಪರ್ ಇಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಸೂಪರ್ ಪಿಕ್ಚರ್. ಮ್ಯೂಸಿಕಲ್ ಎಲ್ಲ ಚೆನ್ನಾಗಿದೆ ಸರ್. ಸೂಪರ್. ಎಲ್ಲ ಎನಿವನ್ ಚೆನ್ನಾಗಿದೆ. ನೋಡುವಂತ ರಿಷಬ್ ಸೂಪರ್. ಅವ್ರು ಹೇಳಕ್ಕೆ ಆಗಲ್ಲ. ಸೂಪರ್ ಡೂಪರ್ ಸರ್. ಚೆನ್ನಾಗಿದೆ.
ಇದೇ ತರ ಅವರು ಫಿಲಂ ಮಾಡ್ಲಿ, ಮುಂದೆ ಚೆನ್ನಾಗಿರ್ಲಿ ಸರ್ ಅವರು. ಸೂಪರ್ ಆಗಿದೆ, ಮಸ್ಟ್ ವಾಚ್. ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫು ರಿಷಬ್ ಶೆಟ್ಟಿ ಆಕ್ಟಿಂಗ್, ರುಕ್ಮಿಣಿ ವಸಂತ್ ಆಕ್ಟಿಂಗ್ ಎಲ್ಲಾನು ಮಸ್ತ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಮೋಸ್ಟ್ಲಿ ಪ್ಯಾನ್ ಇಂಡಿಯಾದಲ್ಲೇ ಹೈಯೆಸ್ಟ್ ರೆಕಾರ್ಡ್ ಮಾಡುತ್ತೆ. ತುಂಬಾ ಚೆನ್ನಾಗಿತ್ತು ಸರ್, ಎಲ್ಲರೂ ನೋಡ್ಲೇಬೇಕು, ಒಂದ್ಸರಿ ಆದ್ರೂ ಆ ಡಿವೈನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೇಬೇಕು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಜಾಸ್ತಿ ಸ್ಪಾಯಿಲ್ ಮಾಡಲ್ಲ, ಎಲ್ಲ ಥಿಯೇಟರ್ ಅಲ್ಲಿ ನೋಡ್ತಾರಲ್ಲ, ಎಕ್ಸ್ಪೀರಿಯನ್ಸ್. ಕ್ಲೈಮ್ಯಾಕ್ಸ್ ಒಂದೇ ಅಲ್ಲ, ಸ್ಟಾರ್ಟಿಂಗ್ ಇಂದ ಇಟ್ಕೊಂಡು ಫಸ್ಟ್ ಪಾರ್ಟು ಹಂಗೆ, ಸೆಕೆಂಡ್ ಪಾರ್ಟು ಹಂಗೆ, ತುಂಬಾನೇ ಫಸ್ಟ್ ಪಾರ್ಟ್ ಗಿಂತ ಅಂದ್ರೆ ಮುಂಚೆ ಬಂದಿದ್ದ ಕಾಂತಾರಕ್ಕಿಂತ ಮೀರಿ ಎಕ್ಸ್ಟ್ರಾ ಜಾಸ್ತಿ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಎಫರ್ಟ್ ತುಂಬಾ ಚೆನ್ನಾಗೇ ಕಾಣುತ್ತೆ, ಎಲ್ರು ನೋಡಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಏನು ಹೇಳಲ್ಲ, ನೀವೇ ನೋಡ್ಕೊಳ್ಳಿ, ಸ್ಪಾಯ್ಲರ್ಸ್ ಕೊಡೋದು. ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಇಟ್ಸ್ ಹಿಟ್ ಆಯ್ತು. ಮಸ್ತಾಗಿತ್ತು, ಸಕ್ಕರಾಗಿತ್ತು. ಒನ್ ಆಫ್ ದ ಬೆಸ್ಟ್ ಮೂವೀಸ್. ಅಂಡ್ ಇದರಿಂದ ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ನ ಚೆನ್ನಾಗಿ ಮೇಲ್ ಬರ್ಲಿ ಅಂತ ಐ ವಿಲ್ ವಿಶ್.